ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿಗೆ ಇಡಿ ಶಾಕ್. ಬೆಳಗಾವಿ ಬೆಂಗಳೂರು ಸೇರಿದಂತೆ 6 ಕಡೆ ರೇಡು. ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿಗೆ ಇಡಿ ಶಾಕ್. ಬೆಳಗಾವಿ ಬೆಂಗಳೂರು ಸೇರಿದಂತೆ 6 ಕಡೆ ರೇಡ್ ಮಾಡಲಾಗಿದೆ. ಅಬಕಾರಿ ಕಿಂಗ್ ಆಗಿದ್ದ ವೈ ಮಂಜುನಾಥ್, ರಾಜ್ಯದ ಎಲ್ಲಾ ಕಡೆ ಬಾರ್ ಇಟ್ಟಿದ್ದ ಮಂಜುನಾಥ್, ಲಾಸ್ನಲ್ಲಿದ್ದ ಬಾರ್ಗಳ ಖರೀದಿ, ಬೇನಾಮಿ ವ್ಯವಹಾರ, ಗುತ್ತಿಗೆದಾರರಿಗೆ ಎಲ್ಒಸಿ ಕೊಡ್ತಾ ಇದ್ದ ಮಂಜುನಾಥ, ಗುತ್ತಿಗೆದಾರರಿಂದ ಕಮಿಷನ್ ಸಂಗ್ರಹ ಮಾಡ್ತಿದ್ದ ಮಂಜುನಾಥ್, ಇಡಿ ಇಲಾಖೆಯ ಕಂಟ್ರೋಲ್ನಲ್ಲಿಟ್ಟುಕೊಂಡಿದ್ದ ಮಂಜುನಾಥ್ ಮಾತೆ PWD ಇಲಾಖೆಯಲ್ಲಿ ನಡೆಯುತ್ತಿತ್ತು. ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿಗೆ ಇಡಿ ಶಾಕ್ ಕೊಟ್ಟಿದೆ. ಬೆಳಗಾವಿ ಬೆಂಗಳೂರು ಸೇರಿದಂತೆ 6 ಕಡೆಗಳಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇನ್ಸಲ್ಟ್ ಮಾಡ್ಕೊಂಡು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಕಾಲಿಂಗ್ ಬೆಲ್ ಮಾಡಿದ್ರು. ಕಣ್ಣುಜ್ಕೊಂಡು ಬಂದು ನಿಂತರು ವೈ ಮಂಜುನಾಥ್. ನೋಡ್ತಿದ್ದ ಹಾಗೆ ವಿ ಆರ್ ಫ್ರಮ್ ಇಡಿ ಅಂತ ಹೇಳಿದ್ರು. ಬೆಳಬೆಳಗ್ಗೆ ಬೆವತ್ಕೊಂಡು ಹೋದ್ರು ಏನು ವೈ ಮಂಜುನಾಥ್. ಸೊ ಅದಾದ ನಂತರ ಇಡಿ ಅಧಿಕಾರಿಗಳು ಬಂದ ಕೂಡಲೇ ಕಾಫಿ ತಿಂಡಿಗೆ ಏನು ಕೂತ್ಕೊಳ್ಳೋದಿಲ್ಲ. ಮಂಜುನಾಥ್ ಕೆಲಸಕ್ಕೆ ಸೇರಿದ್ದೇ ರಣರೋಚಕ. ಮೈಸೂರು ವಿವಿಯಲ್ಲಿ ಓದುತ್ತಿದ್ದ ಮಂಜುನಾಥ ಪ್ರೊಫೆಸರ್ಗಳಿಗೆ ಬಕೆಟ್ ಹಿಡಿದು ಟಾಪರ್ ಆಗಿದ್ದ ಮಂಜುನಾಥ. ಆಗ ಟಾಪರ್ ಕೋಟಾದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ದ ಮಂಜುನಾಥ. ಅಲ್ಲಿಂದನೇ ದಂಧೆ ಶುರು ಮಾಡಿದ್ದ ಮಂಜುನಾಥ್. ಒಬ್ಬೊಬ್ಬರದು ಒಂದೊಂದು ರೀತಿಯ ಕಥೆಗಳು. ಮಂಜುನಾಥನ ಕತೆ ಹೇಗಿತ್ತು ಅಂದ್ರೆ, ಮೈಸೂರು ವಿವಿನಲ್ಲಿ ಓದ್ತಿದ್ರಂತೆ, ಪ್ರೊಫೆಸರ್ಗಳಿಗೆ ಬಕೆಟ್ ಹಿಡಿತಾ ಟಾಪರ್ ಆಗಿದ್ದಂತೆ ಮಂಜುನಾಥ್. ಆಗ ಟಾಪರ್ ಕೋಟಾದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ದ ಮಂಜುನಾಥ್. ಟೀ ಅಂಗಡಿಯಲ್ಲಿ ಗ್ಲಾಸ್ ತೊಳೆಯುವವನು ಟೀ ಮಾಸ್ಟರಿಗೆ ಬಕೆಟ್ ಹಿಡಿದಂಗೆ ಒಬ್ಬೊಬ್ಬರನ್ನ ಸಂತೋಷಪಡಿಸಿ ಹಂತ ಹಂತವಾಗಿ ಸ್ಥಾನಗಳನ್ನು ಪಡೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಮಂಜುನಾಥ್. ಸೊ ಈಗ ಅತಿ ದೊಡ್ಡ ಉದ್ಯಮಿಯಾಗಿ ಬೆಳೆದ್ರು. ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಅವರನ್ನು ಅಧಿಕೃತವಾಗಿ ವಶಕ್ಕೂ ಪಡೆದಿದ್ದಾರೆ. ಇನ್ನೇನು ವಿಚಾರಣೆಗಳೆಲ್ಲ ಪ್ರಾರಂಭ ಆಗಬೇಕು. ಎಲ್ಲಿಂದ ಬಂತು ಇಷ್ಟಾಸ್ತಿ, ಹೆಂಗೆ ಬಂತು, ಈ ತರಹದ ಎಲ್ಲವನ್ನೂ ಕೂಡ ಕೇಳಲಾಗುತ್ತೆ. ಸೊ ಈಗಾಗಲೇ ರೇಡ್ ಆಗಿದೆ 6 ಕಡೆಗಳಲ್ಲಿ. ಅವರಿಗೆ ಸಂಬಂಧಪಟ್ಟಂತಹ ಅಷ್ಟು ಕಚೇರಿ, ಕಟ್ಟಡ. ಹಾಸನ ಜಿಲ್ಲೆಯ ಅರಸೀಕೆರೆಗೂ ಕೂಡ ರೇಡ್ ಮಾಡಿದ್ರು. ಮಂಜುನಾಥ್ ಕೆಲಸಕ್ಕೆ ಸೇರಿದ್ದೇ ಒಂದು ರಣರೋಚಕವಂತೆ. ಮೈಸೂರು ವಿವಿಯಲ್ಲಿ ಓದ್ತಾ ಇದ್ದಂತಹ ಮಂಜುನಾಥ್ ಪ್ರೊಫೆಸರ್ಗಳಿಗೆ ಬಕೆಟ್ ಹಿಡಿದು ಟಾಪರ್ ಆಗಿದ್ದ ಮಂಜುನಾಥ್. ಆಗ ಟಾಪರ್ ಕೋಟಾದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ದ ಮಂಜುನಾಥ್. ಅಲ್ಲಿಂದಲೇ ದಂಧೆ ಶುರು ಮಾಡಿದ್ದ ಮಂಜುನಾಥ್. ಅಲ್ಲಿಂದಲೇ ದಂಧೆ ಶುರು ಮಾಡಿದ್ರಂತೆ. ಮಂಜುನಾಥ್ ಕೆಲಸಕ್ಕೆ ಸೇರಿದ್ದೆ ರಣರೋಚಕವಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಮೈಸೂರಿನಲ್ಲಿ ರೊಚ್ಚಿಗೆದ್ದಿದ್ದ ಮದ್ಯದಂಗಡಿಯ ಮಾಲೀಕರು, ಅಧಿಕಾರಿಯಾಗಿ ಬೇನಾಮಿ ದಂಧೆ ಮಾಡ್ತಿದ್ದ ಮಂಜುನಾಥ್. ನಿರಂತರ ಸ್ಪೆಲ್ಲಿಂಗ್ ಮಿಸ್ಟೇಕ್. ಮೈಸೂರಿನಲ್ಲಿ ನಡೆಯಿತು ಬಾರ್ ಮಾಲೀಕರ ಪ್ರತಿಭಟನೆ. ಮೈಸೂರಿನಲ್ಲಿ ರೊಚ್ಚಿಗೆದ್ದಿದ್ದ ಮದ್ಯದಂಗಡಿ ಮಾಲೀಕರು, ಅಧಿಕಾರಿಯಾಗಿ ಬೇನಾಮಿ ದಂಧೆ ಮಾಡ್ತಿದ್ದ ಮಂಜುನಾಥ. ಮೈಸೂರಿನಲ್ಲಿ ನಡೆಯಿತು ಬಾರ್ ಮಾಲೀಕರ ಪ್ರತಿಭಟನೆ. ಬಾರ್ ಮಾಲೀಕರು ಪ್ರತಿಭಟನೆ ಮಾಡುವ ಹಂತಕ್ಕೆ ಟ್ರಿಗರ್ ಮಾಡಿದ್ರಂತೆ ವೈ ಮಂಜುನಾಥ್. ಬಾರ್ ಮಾಲೀಕರು ರೊಚ್ಚಿಗೆದ್ದು ಬೀದಿಗಿಳಿದು ಪ್ರತಿಭಟನೆ ಮಾಡೋ ಹಂತಕ್ಕೆ ಬಂದಿದ್ರಂತೆ. ಅಬಕಾರಿಲಿ DC ಆಗಿದ್ದಾಗ ಅಧಿಕಾರಿಯಾಗಿ ಬೇನಾಮಿ ದಂಧೆ ಮಾಡ್ತಿದ್ರ ಮಂಜುನಾಥ್. ಮೈಸೂರು ವಿವಿಯಲ್ಲಿ ಪ್ರೊಫೆಸರ್ಗಳನ್ನು ಸಮಾಧಾನ ಪಡಿಸ್ಕೊಂಡು ಹಂತ ಹಂತವಾಗಿ ಮೇಲಕ್ಕೆ ಬಂದರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಆದರು. ಆರಂಭದಲ್ಲೇ ಒಂದಷ್ಟು ವಾಮ ಮಾರ್ಗದ ಬುದ್ಧಿ ಇದ್ದಂಗಿತ್ತು. ಅದಾದ ನಂತರ ಪ್ರಭಾವಿ ಸಚಿವರ ಸಂಬಂಧ ಸಿಕ್ಕಿದ ಕೂಡಲೇ ಒಂದಷ್ಟು ಪ್ರಭಾವ, ಇನ್ಫ್ಲೂಯೆನ್ಸ್ಗಳು ಹೆಚ್ಚಾಗ್ತಲೇ ಹೋಗ್ತವೆ.
ಅಧಿಕಾರಿಯಾಗಿ ಬೇನಾಮಿ ದಂಧೆ ಮಾಡ್ತಿದ್ದ ಮಂಜುನಾಥ್ ಮೈಸೂರಿನಲ್ಲಿ ನಡೆಯಿತು ಬಾರ್ ಮಾಲೀಕರ ಪ್ರತಿಭಟನೆ. ಸೊ ಅಬಕಾರಿ ಕಿಂಗ್ ಪಿನ್ ಆಗಿದ್ದ ವೈ ಮಂಜುನಾಥ್, ರಾಜ್ಯದ ಎಲ್ಲ ಕಡೆ ಬಾರ್ ಇಟ್ಟಿದ್ದ ಮಂಜುನಾಥ್. ನೋಡಿ, ಒಬ್ಬ ಮನುಷ್ಯನಿಗೆ ವಿಪರೀತವಾದಂತಹ ವ್ಯಾಮೋಹ ತನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸುತ್ತೆ. ವಿಪರೀತವಾದಂತಹ ವ್ಯಾಮೋಹ. ಲಾಸ್ಟ್ನಲ್ಲಿದ್ದ ಬಾರ್ಗಳನ್ನು ಖರೀದಿ ಮಾಡಿ ಬೇನಾಮಿ ವ್ಯವಹಾರ ಮಾಡ್ತಿದ್ರಂತೆ. ಗುತ್ತಿಗೆದಾರರಿಗೆ LOC ಕೊಡ್ತಾ ಇದ್ದಂತಹ ಮಂಜುನಾಥ್, ಗುತ್ತಿಗೆದಾರರಿಂದ ಕಮಿಷನ್ ಸಂಗ್ರಹ ಮಾಡ್ತಿದ್ದ ಮಂಜುನಾಥ್, ಇಡೀ ಇಲಾಖೆಯನ್ನು ಕಂಟ್ರೋಲ್ನಲ್ಲಿಟ್ಟುಕೊಂಡಿದ್ದ ಮಂಜುನಾಥ್ ಮಾತೆ PWD ಇಲಾಖೆಯಲ್ಲಿ ನಡೀತಾ ಇತ್ತು. ಮಂಜುನಾಥ್ ಕೆಲಸಕ್ಕೆ ಸೇರಿದ್ದೇ ಒಂದು ತರಹದ ರಣರೋಚಕ. ಸೊ ಅದನ್ನು ನಾವು ಹೇಳಿದ್ವಿ ಈಗಾಗಲೇ. ಮಂಜುನಾಥ್ರ ವಿಚಾರ ಕೆದಕಿದಷ್ಟು ಬೆಚ್ಚಿ ಬೀಳಿಸುವ ವರದಿಗಳು ಸಿಗ್ತಾ ಹೋಗ್ತವೆ. ಮೈಸೂರಿನಲ್ಲಿ ಬಾರ್ ಮಾಲೀಕರು ಪ್ರತಿಭಟನೆಯನ್ನು ಮಾಡಿದ್ರು. ಅಳಿಯನ ಹೆಗಲ ಮೇಲೆ ಬಂದೂಕಿಟ್ಟು ಜಾರಕಿಹೊಳಿಗೆ ಗುಂಡು ಹೊಡೆಯುವಂಥ ಪ್ರಯತ್ನಗಳಾಗ್ತಾ ಇದೆಯಾ? ಮಂಜುನಾಥ್ ಹಗರಣದ ಜಾಡು ಹಿಡಿದು ತನಿಖೆ ಆರಂಭಿಸಿದ ಇಡಿ, ಹಲವು ತಿಂಗಳಿನಿಂದಲೇ ಮಾಹಿತಿ ಕಲೆ ಹಾಕಿದ್ದ ಇಡಿ ಅಧಿಕಾರಿಗಳು. ಮಂಜುನಾಥ್ಗೆ ಕೆಡ್ಡ ರೆಡಿ ಮಾಡಿದ್ದ ಇಡಿ ಅಧಿಕಾರಿಗಳು, ಇಡಿಗೆ ಸಮಗ್ರ ಮಾಹಿತಿ ನೀಡಿದ್ದ ಮಂಜುನಾಥ್ ವಿರೋಧಿ ಬಣ. ಪಕ್ಕದಲ್ಲೇ ಹಿತ ಮಿತ್ರನಂತೆ ನಿಂತುಕೊಂಡಿರುವವನ ಮೇಲೆ ಒಂದು ನಿಗಾ ಇಡಬೇಕು ಅಂತ ಹೇಳಿ ಹಿರಿಯರು ಹೇಳಿದ್ದೇನು ಸುಳ್ಳಲ್ಲ. ವಿರೋಧಿ ಬಣ ಆಕ್ಟಿವ್ ಆಗಿತ್ತು. ಇಡಿಗೆ ಮಾಹಿತಿ ಕೊಟ್ಟಿದ್ದೆ ವಿರೋಧಿ ಬಣ. ಅಳಿಯನ ಹೆಗಲ ಮೇಲೆ ಬಂದೂಕು ಇಟ್ಟು ಜಾರಕಿಹೊಳಿಗೆ ಗುಂಡು. ಮಂಜುನಾಥ ಹಗರಣದ ಗೂಡು ಹಿಡಿದು ತನಿಖೆ ಆರಂಭಿಸಿದ ಇಡಿ, ಹಲವು ತಿಂಗಳಿನಲ್ಲೇ ಮಾಹಿತಿ ಕಲೆ ಹಾಕಿದ್ದ ಇಡಿ ಅಧಿಕಾರಿಗಳು. ಮಂಜುನಾಥ್ಗೆ ಕೆಡ್ಡ ರೆಡಿ ಮಾಡಿದ್ದ ಇಡಿ ಅಧಿಕಾರಿಗಳು, ಇಡಿಗೆ ಸಮಗ್ರ ಮಾಹಿತಿ ನೀಡಿದ್ದ ಮಂಜುನಾಥ್ ವಿರೋಧಿ ಬಣ.